काण्डकोशं हरितो तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 20ನೇ ಅಧ್ಯಾಯದಲ್ಲಿ ಇವತ್ತು 38ನೇ ಶ್ಲೋಕ. ಭಗವಾನಪಿ ರಾಜರ್ಷೇಃ ಸೋಪಾಧ್ಯಾಯಸ್ಯ ಪಶ್ಯತಃ ಹರನ್ನಿವ ಮನೋಮುಷ್ಯ ಸ್ವಧಾಮ ಪ್ರತ್ಯಗಾದ್ವಿಭುಃ. ಪೃಥು ಮಹಾರಾಜ ಯಜ್ಞಕ್ಕೆ ಬಂದಿರತಕ್ಕಂತಹ ಎಲ್ಲರನ್ನೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ಸನ್ಮಾನವನ್ನ ಮಾಡಿದ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಹೀಗೆ ಎಲ್ಲರೂ ಅವನಿಂದ ಪೂಜಿತರಾದರು. ಆನಂತರದಲ್ಲಿ ಆ ಪೃಥು ಮಹಾರಾಜ ಮತ್ತು ಅವನ ಪುರೋಹಿತರು ಅವರೆಲ್ಲರೂ ಕೂಡ ನೋಡ್ತಾ ನೋಡ್ತಾ ಇದ್ದಂತೆನೆ ಭಗವಂತ ಅವರೆಲ್ಲರ ಮನಸ್ಸನ್ನ ಎಳಿತಾ ತನ್ನ ಧಾಮಕ್ಕೆ ಹಿಂತಿರುಗಿದ ಅಂತ ಹೇಳ್ತಾ ಇದ್ದಾರೆ. ಹರನ್ನಿವ ಮನಃ, ಅವರೆಲ್ಲರ ಮನಸ್ಸು ಕೂಡ ಭಗವಂತನ ಕಡೆಗೇ ಇದೆ. ಅವರೆಲ್ಲರೂ ನೋಡ್ತಾ ಇದ್ದಾರೆ. ಪಶ್ಯತಃ ಅಂತ, ಸೋಪಾಧ್ಯಾಯಸ್ಯ ರಾಜರ್ಷೇಃ ಪಶ್ಯತಃ ಅಂದ್ರೆ ತನ್ನ ಪುರೋಹಿತರು ಮತ್ತು ತಾನು ಆ ಪೃಥು ಮಹಾರಾಜ ಅವರು ನೋಡ್ತಾ ನೋಡ್ತಾ ಇದ್ದಂತೆನೆ ಭಗವಂತ ತನ್ನ ಧಾಮವನ್ನ ಕುರಿತು ಹೊರಟ. ಭಗವಾನಪಿ ರಾಜರ್ಷೇಃ ಸೋಪಾಧ್ಯಾಯಸ್ಯ ಪಶ್ಯತಃ ಹರನ್ನಿವ ಮನೋಮುಷ್ಯ ಸ್ವಧಾಮ ಪ್ರತ್ಯಗಾದ್ವಿಭುಃ. ಅದೃಷ್ಟಾಯ ನಮಸ್ಕೃತ್ಯ ಸ್ವಸ್ಯ ಸಂದರ್ಶಿತಾತ್ಮನೇ ವಾಸುದೇವಾಯ ದೇವಾನಾಂ
ದೇವಾಯ ಸ್ವಪುರಂ ಯಯೌ. ಹೀಗೆ ಋತು ಮಹಾರಾಜ ಭಗವಂತನನ್ನ ಸಾಕ್ಷಾತ್ತಾಗಿ ದರ್ಶನವನ್ನ ಪಡೆದುಕೊಂಡ. ಈ ರೀತಿ ದರ್ಶನವನ್ನ ಕೊಟ್ಟು ಮರೆಯಾಗಿರ್ತಕ್ಕಂತಹ ದೇವದೇವನಾದ ವಾಸುದೇವನನ್ನ ನಮಸ್ಕಾರ ಮಾಡಿ ಪೃಥು ಮಹಾರಾಜನು ಕೂಡ ತನ್ನ ನಗರಕ್ಕೆ ಹಿಂತಿರುಗಿದ. ಅದೃಷ್ಟಾಯ ನಮಸ್ಕೃತ್ಯ ಸ್ವಸ್ಯ ಸಂದರ್ಶಿತಾತ್ಮನೆ, ತನಗೆ ಸಂದರ್ಶಿತಾತ್ಮನೆ ತನಗೆ ದರ್ಶನವನ್ನ ಕೊಟ್ಟು ಅದೃಷ್ಟಾಯ ಮರೆಯಾದಂತಹ ವಾಸುದೇವಾಯ ದೇವಾನಾಂ ದೇವಾಯ, ವಾಸುದೇವ ದೇವಾನಾಂ ದೇವ, ದೇವತೆಗಳಿಗೂ ದೇವ ಅಂತಹ ವಾಸುದೇವ ತನಗೆ ದರ್ಶನವನ್ನ ಕೊಟ್ಟು ಅವನು ಕಣ್ಮರೆಯಾದ ಆ ಭಗವಂತ ಏನಿದ್ದಾನೆ ವಾಸುದೇವ ಅವನಿಗೆ ನಮಸ್ಕಾರವನ್ನ ಮಾಡಿ ಸ್ವಪುರಂ ಯಯೋ ತನ್ನ ಪಟ್ಟಣವನ್ನು ಕುರಿತು ತಾನೂ ಕೂಡ ಹಿಂತಿರುಗಿ ಹೊರಟ. ಅದೃಷ್ಟಾಯ ನಮಸ್ಕೃತ್ಯ ಸ್ವಸ್ಯ ಸಂದರ್ಶಿತಾತ್ಮನೆ ವಾಸುದೇವಾಯ ದೇವಾನಾಂ ದೇವಾಯ ಸ್ವಪುರಂ ಯಯೌ. इति श्रीमद्भागवते महापुराणे पारमहंस्याम् अष्टादशसहस्र्यां संहितायां वैयासिक्यां चतुर्थस्कन्धे 20ोऽध्यायः. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಚತುರ್ಥ ಸ್ಕಂದದ 20ನೇ ಅಧ್ಯಾಯ ಮುಗಿದಿದೆ. ಮುಂದೆ ಚತುರ್ಥ ಸ್ಕಂದದ 21ನೇ ಅಧ್ಯಾಯ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೈತ್ರೇಯ ಉವಾಚ. ಮೌಕ್ತಿಕೈ ಕುಸುಮಸ್ರಗ್ಭಿಃ ದುಕೂಲೈಃ ಸ್ವರ್ಣತೋರಣೈಃ ಮಹಾಸುರಭಿರ್ಧೂಮೈಃ ಮಂಡಿತಂ ತತ್ರ ತತ್ರ ವೈ. ಮೈತ್ರೇಯರು ವಿದುರನಿಗೆ ತಮ್ಮ ಪ್ರವಚನವನ್ನ ಮುಂದುವರಿಸ್ತಾ ಇದ್ದಾರೆ. ಯಜ್ಞವನ್ನ ಮುಗಿಸಿ ಬಂದಂತಹ ಪೃಥು ಮಹಾರಾಜ ತನ್ನ ಪಟ್ಟಣಕ್ಕೆ ಪ್ರವೇಶ ಮಾಡಿದ ಅಂತ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಹೇಳಿದರು. ಆ ಪೃಥು ಮಹಾರಾಜನ ಪಟ್ಟಣ ಹೇಗಿತ್ತು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಆ ಪೃಥು ಮಹಾರಾಜ ಬರ್ತಾ ಇರುವಾಗ ಆ ಪಟ್ಟಣ ಯಾವ ರೀತಿಯಲ್ಲಿತ್ತು ಅಂತಂದ್ರೆ, ಹೂವಿನ ಮಾಲೆಗಳು ಮತ್ತು ಮುತ್ತು ಮೌಕ್ತಿಕ ಅವುಗಳಿಂದ ಅಲಂಕಾರ ಮಾಡಿದ್ರು. ರೇಷ್ಮೆ ಬಟ್ಟೆಗಳಿಂದ ಅಲಂಕಾರ ಮಾಡಿದ್ರು. ಬಂಗಾರದ ತೋರಣಗಳು, ಸ್ವರ್ಣ ತೋರಣ, ಬಂಗಾರದ ತೋರಣಗಳು ಮತ್ತು ಮಹಾಸುರಭಿಃ ಧೂಮೈಃ ಮಂಡಿತಂ, ಒಳ್ಳೆ ಸುಗಂಧಯುಕ್ತವಾದ ಧೂಪ. ಆ ಧೂಪಗಳಿಂದ ಎಲ್ಲ ಕಡೆಗೆ ಅಲ್ಲಲ್ಲಿ ಅಲಂಕಾರವನ್ನು ಮಾಡಿದ್ರು. ತತ್ರ ತತ್ರ ವೈ, ಅವನು ಬರುವ ಆ ಎಲ್ಲ ಪಟ್ಟಣದ ಜಾಗದಲ್ಲಿಯೂ ಕೂಡ ಈ ರೀತಿಯಾದ ಒಂದು ದೃಶ್ಯ ಕಾಣಿಸ್ತಾ ಇತ್ತು ಅಂತ ಮೈತ್ರೇಯರು ಹೇಳ್ತಾ ಇದ್ದಾರೆ. ಮೌಕ್ತಿಕೈಹಿ ಕುಸುಮ ಸ್ರಗ್ವಿಹಿ, ಮುತ್ತು ಮತ್ತು ಹೂವಿನ ಮಾಲೆಗಳು. ಹಾಗೆ ದುಕೂಲ ಅಂದ್ರೆ ಬಟ್ಟೆ, ರೇಷ್ಮೆ ಬಟ್ಟೆ. ಸ್ವರ್ಣ ತೋರಣ ಅಂದ್ರೆ ಬಂಗಾರದ ತೋರಣ. ಮಹಾ ಸುರಭಿಭಿಃ ಧೂಪೈಹಿ ಧೂಮೈಹಿ, ಸುಗಂಧಯುಕ್ತವಾದ ಧೂಪ. ಇದೆಲ್ಲದರಿಂದಲೂ ಅಲಂಕಾರವನ್ನ ಮಾಡಿದ್ರು ಆ ಪಟ್ಟಣವನ್ನ. ಅಂತಹ ಪಟ್ಟಣವನ್ನ ಪ್ರವೇಶ ಮಾಡಿದ ಅಂತ ಅರ್ಥ. ಮುಂದೆ ಹೇಳ್ತಾರೆ, ಮೌಕ್ತಿಕೈ ಕುಸುಮಸ್ರಗ್ವಿಃ ನುಕೂಲೈ ಸ್ವರ್ಣತೋರಣೈಃ ಮಹಾಸುರಭಿರ್ಧೂಮೈಃ ಮಂಡಿತಂ ತತ್ರ ತತ್ರ ವೈ. ಚಂದನಾಗರುತೋ ಯಾರ್ದ್ರ
ರಥ್ಯಾ ಚತ್ವರ ಮಾರ್ಗವತ್ ಪುಷ್ಪಾಕ್ಷತಫಲೈಸ್ತೋಯೈಃ ಲಾಜೈರರ್ಚಿಭಿರರ್ಚಿತಂ. ಹಾಗೆ ಆ ರಾಜಮಾರ್ಗ, ರಾಜನು ಬರುವ ಮಾರ್ಗ ಏನಿದೆ, ಆ ಮಾರ್ಗ ಸುತ್ತಲೂ 4 ಬೀದಿಗಳು. ಚತ್ವರ ಮಾರ್ಗವತ್, ರಥ್ಯಾ ಚತ್ವರ ಮಾರ್ಗವತ್. ಆ ರಾಜನ ರಥ ಬರುವಂತಹ ಚೌಕ ಬೀದಿ, ಆ ಬೀದಿಯನ್ನ, ಆ ಎಲ್ಲ ಬೀದಿಗಳನ್ನ ಚಂದನಾಗರು ತೋಯಾರ್ದ್ರ, ಚಂದನ ಅಗರು ಅದರಿಂದ ಮಿಶ್ರಿತವಾದ ನೀರು, ಅದನ್ನ ಎಲ್ಲ ಕಡೆಯಲ್ಲಿ ಸಿಂಪಡಿಸಿದ್ರು. ದಾರಿಯ ಎಲ್ಲ 4 ಚೌಕಗಳಲ್ಲಿ ಆ ರಾಜಮಾರ್ಗ ಪೂರ್ತಿ ಚಂದನ ಮತ್ತು ಅಗರು ಮಿಶ್ರಿತವಾದ ನೀರಿನಿಂದ ಅದನ್ನ ಸಿಂಪಡಿಸಿದ್ರು. ಹೂವು, ಅಕ್ಷತೆ, ಹಣ್ಣು, ನೀರು ಮತ್ತೆ ಅರಳು, ದೀಪ ಇವುಗಳಿಂದ ಚೆನ್ನಾಗಿ ಸಿಂಗಾರ ಮಾಡಿದ್ರು. ಎಲ್ಲ ಕಡೆಯಲ್ಲಿ ಅಲಂಕಾರ ಮಾಡಿದ್ರು. ಪುಷ್ಪಾಕ್ಷತ ಫಲೈಃ ತೋಯೈಃ ಲಾಜೈಃ ಅರ್ಚಿಭಿಃ ಅರ್ಚಿತಂ ಅಂತ. ಹೂವು, ಅಕ್ಷತೆ ಮತ್ತು ಹಣ್ಣು, ನೀರು, ಲಾಜ ಅಂದ್ರೆ ಅರಳು, ಅರ್ಚಿಭಿಹಿ ಅಂದ್ರೆ ದೀಪಗಳು, ಈ ತರ ಇವುಗಳಿಂದೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ರು ಆ ರಾಜಮಾರ್ಗದ ಚೌಕ ಬೀದಿಗಳನ್ನ. ಚಂದನಾಗರುತೋಯಾರ್ದ್ರ ರಥ್ಯಾ ಚತ್ವರ ಮಾರ್ಗವತೆ ಪುಷ್ಪಾಕ್ಷತ ಫಲೈಸ್ತೋಯೈಃ ಲಾಜೈರರ್ಚಿಭಿರರ್ಚಿತಂ. ಸಂವೃತೈ ಕದಳೀ ಸ್ತಂಭೈಃ ಪೂಗಪೂತೈ ಪರಿಷ್ಕೃತಂ ತರುಪಲ್ಲವಮಾಲಾಭಿಃ ಸರ್ವತಃ ಸಮಲಂಕೃತಂ. ಹಾಗೆ ಆ ಎಲ್ಲ ಮಾರ್ಗಗಳು, ರಾಜ ಬರುವ ಆ ಎಲ್ಲ ಮಾರ್ಗ ಹೂಗಳಿಂದ ಅಲಂಕಾರ ಮಾಡಿದ್ರು ಅಂತ ಹಿಂದೆ ಹೇಳಿದ್ರು. ಈಗ ಕದಳಿ ಸ್ತಂಭ ಅಂದ್ರೆ ಬಾಳೆ ಕಂಬಗಳು, ಆ ಬಾಳೆ ಕಂಬಗಳಿಗೆ ಹೂವುಗಳಿಂದ ಅಲಂಕಾರ ಮಾಡಿದ್ರು. ಬಾಳೆ ಕಂಬಗಳನ್ನ ಹೂಗಳಿಂದ ಸುತ್ತಿದ್ರಂತೆ. ಸಂವೃತೈಃ ಕದಳಿ ಸ್ತಂಭೈಃ ಪೂಗಪೂತೈಃ ಸಂವೃತೈಃ. ಪೂಗಪೂತ ಅಡಕೆ ಗೊಂಚಲುಗಳು. ಪೂಗಪೂತ ಅಂದ್ರೆ ಅಡಕೆಯ ಗೊಂಚಲು. ಆ ಅಡಕೆಯ ಗೊಂಚಲುಗಳಿಂದ ಅಲಂಕಾರ ಮಾಡಿದ್ರು, ಹೂಗಳಿಂದ ಸುತ್ತಿದ್ರು ಬಾಳೆ ಕಂಬಗಳು. ಆ ರೀತಿ ಅಲ್ಲಲ್ಲಿ ಮಾರ್ಗಗಳಲ್ಲಿ ತೋರಣಗಳನ್ನು ಕೂಡ ಕಟ್ಟಿದ್ರು. ತರುಪಲ್ಲವ ಮಾಲಾಭಿಹಿ ಚಿಗುರೆಲೆಯ ತೋರಣ. ಆ ರೀತಿ ಸರ್ವತಃ ಸಮಲಂಕೃತಂ ಎಲ್ಲ ಕಡೆ ಅಲಂಕಾರ ಮಾಡಿದ್ರಂತೆ. ತರುಪಲ್ಲವ ಮಾಲಾಭಿಹಿ ಅಂದ್ರೆ ಚಿಗುರು ಎಲೆಗಳ ತೋರಣಗಳನ್ನ ಕಟ್ಟಿದ್ರು. ಪೂಗಪೂತ ಅಂದ್ರೆ ಅಡಕೆ ಗೊಂಚಲುಗಳು, ಕದಳಿ ಸ್ತಂಭ ಬಾಳೆ ಕಂಬಗಳು, ಅದಕ್ಕೆ ಹೂವಿನ ಮಾಲೆಗಳನ್ನ ಸುತ್ತಿದ್ರು. ಆ ರೀತಿ ಅಲಂಕಾರವನ್ನ ಮಾಡಿದ್ರು ಆ ರಾಜಮಾರ್ಗವನ್ನ. ಸಂವೃತೈ ಕದಳಿ ಸ್ತಂಭೈಃ ಪೂಗಪೂತೈ ಪರಿಷ್ಕೃತಂ ತರುಪಲ್ಲವ ಮಾಲಾಭಿಃ ಸರ್ವತಃ ಸಮಲಂಕೃತಂ. ಪ್ರಜಾಸ್ತಂ ದೀಪವಲಿಭಿಃ ಸಂಭೃತಾ ಶೇಷಮಂಗಲೈಃ ಅಭೀಯುರ್ಮೃಷ್ಟಕನ್ಯಾಶ್ಚ ಮೃಷ್ಟಕುಂಡಲಮಂಡಿತಾಃ.
ಇನ್ನು ಈ ರಾಜ ಇಂತಹ ಒಂದು ರಾಜಮಾರ್ಗವನ್ನ ಅವನು ಪ್ರವೇಶ ಮಾಡ್ತಾ ಇದ್ದಂತೆ ತನ್ನ ನಗರದ ಆ ರಾಜಮಾರ್ಗದಲ್ಲಿ ತಾನು ಪ್ರವೇಶ ಮಾಡ್ತಾ ಇರುವಾಗ ಅವನನ್ನ ಒಳ್ಳೆ ಸುಂದರಿಯರಾಗಿರ್ತಕ್ಕಂತಹ ಕನ್ಯೆಯರು ಅವನನ್ನ ಎದುರುಗೊಳ್ತಾ ಇದ್ದಾರೆ. ಅವರು ಹೇಗಿದ್ರು ಅಂತಂದ್ರೆ ದೀಪ ಬಲಿಭಿಹಿ ಸಂಭೃತ ಅಶೇಷ ಮಂಗಲೈಹಿ, ಎಲ್ಲ ಮಂಗಳ ದ್ರವ್ಯಗಳನ್ನ ಹಿಡ್ಕೊಂಡಿದ್ರು ಕನ್ಯೆಯರು. ಆ ಕನ್ಯೆಯರು ಅನೇಕ ಮಂಗಳ ದ್ರವ್ಯಗಳನ್ನೆಲ್ಲ ತಮ್ಮ ಕೈಗಳಲ್ಲಿ ಹಿಡ್ಕೊಂಡಿದ್ರು, ದೀಪಗಳನ್ನ ಹಿಡ್ಕೊಂಡಿದ್ರು, ಪೂಜಾ ಸಾಮಗ್ರಿಗಳನ್ನ ಹಿಡ್ಕೊಂಡಿದ್ರು. ತಾವು ಒಳ್ಳೆ ಕುಂಡಲಗಳಿಂದ ಅಲಂಕಾರ ಮಾಡಿಕೊಂಡಿದ್ರು. ಮೃಷ್ಟ ಕುಂಡಲ ಮಂಡಿತಾಹ, ಒಳ್ಳೊಳ್ಳೆ ಆಭರಣಗಳನ್ನ ವಸ್ತ್ರಗಳನ್ನ ಧಾರಣೆ ಮಾಡಿಕೊಂಡು ಸಿಂಗಾರ ಮಾಡಿಕೊಂಡಿದ್ರು. ಅಂತಹ ಪ್ರಜೆಗಳು ಮತ್ತು ಕನ್ಯೆಯರು, ಎಲ್ಲಾ ಪ್ರಜೆಗಳು ಕೂಡ ಚೆನ್ನಾಗಿ ಒಳ್ಳೊಳ್ಳೆ ವಸ್ತ್ರಗಳನ್ನ ಆಭರಣಗಳನ್ನ ಹಾಕೊಂಡು ಅಲಂಕಾರ ಮಾಡಿಕೊಂಡಿದ್ರು. ಉತ್ತಮರಾದ ಕನ್ಯೆಯರು ಅವರು ಕೂಡ ಒಳ್ಳೊಳ್ಳೆ ಆಭರಣಗಳನ್ನ ವಸ್ತ್ರಗಳನ್ನ ಹಾಕೊಂಡಿದ್ರು. ಕುಂಡಲಗಳನ್ನ, ಒಳ್ಳೆ ಉಜ್ವಲವಾದ ಕುಂಡಲಗಳು, ಅವುಗಳಿಂದ ಶೋಭಿತರಾಗಿದ್ರು. ಅನೇಕ ಮಂಗಳ ದ್ರವ್ಯಗಳನ್ನ ಕೈಯಲ್ಲಿ ಹಿಡ್ಕೊಂಡಿದ್ರು. ದೀಪಗಳನ್ನು ಕೂಡ ಹಿಡ್ಕೊಂಡಿದ್ರು. ಬಲಿಬಿಹಿ ಅಂದ್ರೆ ಪೂಜಾ ಸಾಮಗ್ರಿಗಳು ಅಂತ ಅರ್ಥ. ಪೂಜಾ ಸಾಮಗ್ರಿಗಳನ್ನ, ದೀಪಗಳನ್ನ, ಮಂಗಳ ದ್ರವ್ಯಗಳನ್ನ ಈ ರೀತಿ ಎಲ್ಲ ಹಿಡ್ಕೊಂಡು ಆ ರಾಜನನ್ನ ಎದುರುಗೊಳ್ತಾ ಇದ್ದಾರೆ ಎಲ್ಲ ಪ್ರಜೆಗಳು ಮತ್ತು ಉತ್ತಮರಾದ ಸುಂದರಿಯರಾದಂತಹ ಸ್ತ್ರೀಯರು, ಕನ್ಯೆಯರು. ಅವರೆಲ್ಲರೂ ಕೂಡ ರಾಜನನ್ನ ಎದುರುಗೊಂಡಿದ್ದಾರೆ. ಪ್ರಜಾಸ್ತಂ ದೀಪಬಲಿಭಿಹಿ ಸಂಭೃತಾಶೇಷ ಮಂಗಲೈಹಿ ಅಭೀಯುರ್ಮೃಷ್ಟ ಕನ್ಯಾಶ್ಚ ಮೃಷ್ಟಕುಂಡಲಮಂಡಿತಾಃ ಶಂಖದುಂದುಭಿಘೋಷೇಣ ಬ್ರಹ್ಮಘೋಷೇಣ ಚರ್ತ್ವಿಜಾಂ ವಿವೇಶ ಭವನಂ ಭೂಯಃ ಸ್ತೂಯಮಾನೋ ಗತಸ್ಮಯಃ. ರಾಜ ಹೀಗೆ ತಾನು ಅರಮನೆಯನ್ನ ಪ್ರವೇಶ ಮಾಡ್ತಾ ಇದ್ದಂತೆನೆ ಶಂಖ ದುಂದುಬಿಗಳು ಮೊಳಗಿದ್ದಾವೆ. ಉತ್ತಮರಾದ ವೇದಜ್ಞರಾದ ಬ್ರಾಹ್ಮಣರು ವೇದ ಘೋಷವನ್ನ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಅವನನ್ನ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ವಂದಿ ಮಾಗಧರುಗಳು ಮತ್ತೆ ಮತ್ತೆ ಸ್ತೋತ್ರ ಮಾಡಿದ್ದಾರೆ. ಭೂಯಃ ಅಂತ ವಂದಿ ಮಾಗಧರು ಸ್ತೋತ್ರ ಮಾಡ್ತಾ ಇದ್ದಾರೆ ಮತ್ತೆ ಮತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ರಾಜನಿಗೆ ಸ್ವಲ್ಪವೂ ಅಹಂಕಾರ ಇರಲಿಲ್ಲ. ಗತಸ್ಮಯ ಅಂತ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ. ಗತಸ್ಮಯ ಅಂತಂದ್ರೆ ಯಾವುದೇ ಗರ್ವ ಇರಲಿಲ್ಲ ಅವನಿಗೆ. ಅಂತಹ ಮಹಾರಾಜ. ಇವರೆಲ್ಲರೂ ಕೂಡ ಶಂಖ ದುಂದುಬಿಗಳಿಂದ, ವೇದ ಘೋಷಗಳಿಂದ ಅವನನ್ನ ಬರಮಾಡ್ಕೊಳ್ತಾ ಇದ್ದಾರೆ. ವಂದಿ ಮಾಗಧರು ಮತ್ತೆ ಮತ್ತೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ ಆ ಮಹಾರಾಜ ಯಾವುದೇ ಗರ್ವ ಇಲ್ಲದೆ, ಅಹಂಕಾರ ಇಲ್ಲದೆ ತಾನು ಅರಮನೆಯನ್ನ ಪ್ರವೇಶ ಮಾಡಿದ. ಶಂಖದುಂದುಭಿಘೋಷೇಣ ಬ್ರಹ್ಮಘೋಷೇಣ ಚರ್ತ್ವಿಜಾಂ ವಿವೇಶ ಭವನಂ ಭೂಯಃ ಸ್ತೂಯಮಾನೋ ಗತಸ್ಮಯಃ. ಗುರುಗಳೇ, ಹಾ, ಈ ಮೂಲ ಶ್ಲೋಕದಲ್ಲಿ ಭವನಂ ಬೀರಹ ಇದೆ, ಅರ್ಥದಲ್ಲಿ ಭೂಯಃ ಕೊಟ್ಟಿದೆ. ಯಾವ್ದು ಸರಿ ಇಲ್ಲಿಗೆ? ವಿವೇಶ ಭವನಂ ಭೂಯಃ ಅಂತಿದೆ. ಮೂಲ ಶ್ಲೋಕದಲ್ಲಿ ಏನಿದೆ? ವೀರಹ ಅಂತಿದೆ. ವಿವೇಶ ಭವನಂ ವೀರಹ ಅಂತಿದೆಯಾ?
ಹಾ ವೀರಹ ಇದು ವಿಜಯಧ್ವಜರ ಬುಕ್. ವೀರಹ ನಮ್ಮ ಪುಸ್ತಕ ವಿಜಯಧ್ವಜರು ಯಾವ್ದನ್ನು ನಮ್ಮ ಪುಸ್ತಕ ನಮ್ಮ ಪುಸ್ತಕ ಭೂಯನ್ನೇ ಇದೆ ಇದು ಪದರತ್ನಾವಳಿ ವಿಜಯಧ್ವಜ. ಅದೇ ಅದೇ ಓಹೋ, ಈ ಹೈದ್ರಾಬಾದ್ ಪ್ರಿಂಟ್ ಆಗಿದ್ದು. ನಾ ಇಲ್ಲಿ ವೀರಹ ಅಂತಿದೆ ಇದ್ರೊಳಗೆ. ಭೂಯಗಾನ ಸರಿನಾ? ಭೂಯಃ ಅಂದ್ರೆ ಮತ್ತೆ ಮತ್ತೆ ಅಂತ ಅರ್ಥ. ವಂದಿಮಾಗದರು ಮತ್ತೆ ಮತ್ತೆ ಸ್ತೋತ್ರ ಮಾಡಿದ್ರು ಅಂತ. ಸ್ತೂಯಮಾನ ಭೂಯಃ ಸ್ತೂಯಮಾನ ಅಂತಂದ್ರೆ ವಂದಿಮಾಗದರೆಲ್ಲ ಮತ್ತೆ ಮತ್ತೆ ಸ್ತೋತ್ರ ಮಾಡ್ತಾ ಇದ್ರು ಅಂತ. ವೀರಹ ಅಂತ ಇದ್ದರೆ ಒಂದು ವೇಳೆ ಇಲ್ಲಿ ಯಾವ ವ್ಯಾಖ್ಯಾನಕಾರರು ಕೂಡ ಈ ಶ್ಲೋಕಕ್ಕೆ ಏನು ಹೆಚ್ಚು ವ್ಯಾಖ್ಯಾನ ಮಾಡಿಲ್ಲ. ಆದ್ರಿಂದ ಅಲ್ಲಿ ಭೂಯಃ ಅನ್ನೋ ಪದಾನೂ ಇಲ್ಲ, ವೀರಹ ಅನ್ನೋ ಪದನೂ ಇಲ್ಲ ವ್ಯಾಖ್ಯಾನಗಳಲ್ಲಿ. ಹಾಗಾಗಿ ಎರಡನ್ನೂ ಇಟ್ಟುಕೊಂಡ್ರೆ ತಪ್ಪೇನಿಲ್ಲ, ಯಾವ ವ್ಯಾಖ್ಯಾನಕಾರರಿಗೂ ವಿರೋಧ ಏನಿಲ್ಲ. ಭೂಯಃ ಅಂತಂದ್ರೆ ಮತ್ತೆ ಮತ್ತೆ ಸ್ತೋತ್ರ ಮಾಡಿದ್ರು ಅಂತ ಅರ್ಥ. ವೀರಹ ಅಂತ ಇಟ್ಟುಕೊಂಡ್ರೆ ಗತಸ್ಮಯ ವೀರಹ ಅಂತ ಅಲ್ಲಿಗೆ ಅನ್ವಯ. ಗತಸ್ಮಯ ಅಂದ್ರೆ ಯಾವುದೇ ಅಹಂಕಾರ ಇಲ್ಲದೆ ಇರತಕ್ಕಂತಹ ವೀರಹ, ವೀರನಾದಂತಹ ರಾಜ. ವಿವೇಶ ಭವನಂ ವಿವೇಶ, ಪುರವನ್ನ ಪ್ರವೇಶ ಮಾಡಿದ ಅಂತ. ಗರ್ವರಹಿತ ಗರ್ವರಹಿತ ಅಂತ ಅನ್ನೋದು ಗತಸ್ಮಯ ಅನ್ನೋದಕ್ಕೆ ಅರ್ಥ. ಆ ಗತಸ್ಮಯ ಅನ್ನೋದು ವೀರಹ ಅನ್ನೋದಕ್ಕೆ ವಿಶೇಷಣ ಅಂತ ಇಟ್ಟುಕೊಳ್ಬೇಕು. ಗತಸ್ಮಯ ವೀರಹ, ಗತಸ್ಮಯನಾದ ವೀರ ರಾಜ, ವೀರನಾದಂತಹ ರಾಜ ತನ್ನ ಮನೆಯನ್ನ ಪ್ರವೇಶ ಮಾಡಿದ ಅಂತ. ಅವಾಗ ಸ್ತೂಯಮಃ ಅನ್ನೋದಕ್ಕೆ ಭೂಯಃ ಅನ್ನೋದು ಇಲ್ಲ, ಅಷ್ಟೇ. ಬರೇ ಸ್ತೋತ್ರ ಮಾಡಿಸ್ಕೊಳ್ತಾ ಇದ್ದ, ವಂದಿಮಾಗದರು ಸ್ತೋತ್ರ ಮಾಡ್ತಾ ಇದ್ರು ಅಂತ ಅಷ್ಟೇ ಅರ್ಥ ಇಟ್ಕೊಳ್ಬೇಕು. ಭೂಯಃ ಸ್ತೂಯಮಾನಃ ಅಂತ ಇದ್ರೆ ಮತ್ತೆ ಮತ್ತೆ ಸ್ತೋತ್ರ ಮಾಡ್ತಾ ಇದ್ರು ಅಂತ ಇಟ್ಕೊಳ್ಬೇಕು ಅಷ್ಟೇ. ಎರಡಕ್ಕೂ ಏನು ಅಂತ ವಿರೋಧ ಏನಿಲ್ಲ, ಬಹಳ ಡಿಫ್ರೆನ್ಸ್ ಏನಿಲ್ಲ, ಇಟ್ಕೊಳ್ಬಹುದು, ತಪ್ಪೇನಿಲ್ಲ. ಆಯ್ತು ಆಚಾರ್ಯ, ಇಲ್ಲಿ ಇದೇ ಪದರತ್ನಾವಳಿ ಭೂಯಹಕ್ಕೆ ಬಂದು ಪ್ರವೇಶ, ಪುರಪ್ರವೇಶ ಅನಂತರಂ ಹಾಕಿದ್ದಾರೆ ಆಚಾರ್ಯ. ಓ ಕರೆಕ್ಟ್. ಯಾದವಾರ್ಯರು ಭೂಯಃ ಅನ್ನೋ ಪಾಠ ತಗೊಂಡಿದ್ದಾರೆ, ಇಬ್ರು ತಗೊಂಡಿದ್ದಾರಲ್ಲ. ಇವರು ವಿಜಯಧ್ವಜರು ಕೂಡ ಭೂಯಃ ಪುರಪ್ರವೇಶಾನಂತರಂ ಅಂತ ಬರೀತಾರೆ. ಅದೇ ಅರ್ಥದಲ್ಲಿ ಆತರ ಭೂಯಃ ಕೊಟ್ಟಿದ್ದಾರೆ, ಮೂಲ ಶ್ಲೋಕದಲ್ಲಿ ವೀರಹ ಇದೆ. ಹಾಗಾದ್ರೆ ಭೂಯಃ ಅಂತಾನೆ ಇಟ್ಕೊಂಡ್ ಬಿಡ್ರಿ. ಯಾಕೆಂದ್ರೆ ವಿಜಯಧ್ವಜ ತೀರ್ಥರು ಬರ್ದಿದ್ದಾರೆ ಭೂಯಃ ಅಂತ. ನಾನು ನೋಡ್ಲಿಲ್ಲ, ನಾನು ಬರ್ದಿಲ್ಲ ಅಂತ ತಿಳ್ಕೊಂಡೆ. ಭೂಯಃ ಅಂತ ಬರ್ದಿದ್ದಾರೆ, ಪುರಪ್ರವೇಶಾನಂತ ಅಂತ ಬರ್ತಾರೆ. ಕರೆಕ್ಟ್ ಕರೆಕ್ಟ್. ಹಾಗಾಗಿ ಭೂಯಃ ಅನ್ನೋದೇ ಪಾಠ ಇಟ್ಕೊಂಡ್ಬಿಡ್ರಿ. ಅವರು ವಿಜಯಧ್ವಜರು ಭೂಯಃ ಅಂತ ತಗೊಂಡಿದ್ದಾರೆ, ಯಾದವಾರ್ಯರು ಕೂಡ ಭೂಯಃ ಪುರಪ್ರವೇಶಾನಂತರಂ ಅಂತ ಅರ್ಥ ಬರ್ದಿದ್ದಾರೆ ಅದಕ್ಕೆ. ಹಾಗಾಗಿ ಭೂಯಃ ಅನ್ನೋ ಪಾಠನೇ ಇಟ್ಕೊಂಡ್ಬಿಡ್ರಿ, ಅದೇ ಒಳ್ಳೇದು. ಶಂಖದುಂದುಭಿಘೋಷೇಣ ಬ್ರಹ್ಮಘೋಷೇಣ ಚರ್ತ್ವಿಜಾಂ ವಿವೇಶ ಭವನಂ ಭೂಯಃ ಸ್ತೂಯಮಾನೋ ಗತಸ್ಮಯಃ ಪೂಜಿತ ಪೂಜಯಾಮಾಸ ತತ್ರ ತತ್ರ ಮಹಾಯಶಾಃ ಪೌರಾನ್ ಜಾನಪದಾಂಸ್ತಾನ್ ಪ್ರೀತ ಪ್ರಿಯವರಪ್ರದಃ. ಆಮೇಲೆ ಅಂದ್ರೆ ತಾನು ಅರಮನೆಯನ್ನ ಪ್ರವೇಶ ಮಾಡಿದ ನಂತರದಲ್ಲಿ ಎಲ್ಲ ದೇಶವಾಸಿಗಳು ಬಂದು ಅವನಿಗೆ ಸತ್ಕಾರವನ್ನ ಮಾಡಿದರು. ನಗರವಾಸಿಗಳು, ದೇಶವಾಸಿಗಳು ಅವರೆಲ್ಲರೂ ಕೂಡ ಬಂದು ಮಹಾಕೀರ್ತಿಶಾಲಿಯಾದಂತಹ ರಾಜನಿಗೆ ಸತ್ಕಾರ ಮಾಡಿದ್ದಾರೆ. ಮಹಾಯಶಾಹ ಪೂಜಯಾಮಾಸ, ಪೂಜಿತಃ. ಮೊದಲು ತಾನು ಅವರೆಲ್ಲರಿಂದ ಪೂಜೆಯನ್ನ ಸ್ವೀಕಾರ ಮಾಡಿದ ಅಂತ. ಯಾರ್ಯಾರು ಅಂದ್ರೆ ಪೌರಾನ್ ಜಾನಪದಾನ್, ಪೌರರು ಮತ್ತು ಜಾನಪದರು ಅಂದ್ರೆ ಪಟ್ಟಣದ ವಾಸಿಗಳು ಮತ್ತು ನಗರವಾಸಿಗಳು. ನಗರದಲ್ಲಿ ವಾಸ ಮಾಡ್ತಕ್ಕಂಥವ್ರು ಮತ್ತು ದೇಶದಲ್ಲಿ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಅಂತವರೆಲ್ಲರೂ ಬಂದು ಅವನಿಗೆ ಸತ್ಕಾರ ಮಾಡಿದ್ದಾರೆ. ಅವರೆಲ್ಲರ ಸತ್ಕಾರವನ್ನ ಸ್ವೀಕಾರ ಮಾಡಿ ಸಂತುಷ್ಟನಾಗಿ ಅವರೆಲ್ಲರಿಗೂ ಕೂಡ ಬೇಕಾದ ವರಗಳನ್ನ ಕೊಟ್ಟು ಸತ್ಕಾರ ಮಾಡಿದ.
ಪ್ರಿಯ ವರಪ್ರದಃ, ಅವರೆಲ್ಲರ ಸತ್ಕಾರದಿಂದ ಸಂತುಷ್ಟನಾದಂತಹ ಮಹಾರಾಜ ಅವರೆಲ್ಲರಿಗೂ ಕೂಡ ಬೇಕಾದ ವರಗಳನ್ನ, ಅವರಿಗೆ ಬೇಕಾದ ಅಭೀಷ್ಟಗಳನ್ನೆಲ್ಲ ಕೊಟ್ಟು ಅವರನ್ನೆಲ್ಲ ಸಂತೋಷಪಡಿಸಿದ, ಅವರಿಗೆಲ್ಲ ಸತ್ಕಾರ ಮಾಡಿದ. ಪೂಜಿತ ಪೂಜಯಾಮಾಸ ತತ್ರ ತತ್ರ ಮಹಾಯಶಾಃ ಪೌರಾನ್ ಜಾನಪದಾಂಸ್ತಾನ್ ಪ್ರೀತ ಪ್ರಿಯವರಪ್ರದಃ. ಸ ಏವಮಾದೀನ್ಯ ನ ವದ್ಯಚೇಷ್ಟಿತಃ ಕರ್ಮಾಣಿ ಭೂಯಾಂಸಿ ಮಹನ್ ಮಹತ್ತಮಃ ಕುರ್ವನ್ ಶಶಾಸಾವನಿಮಂಡಲಂ ಯಶಃ ಸ್ಫೀತಂ ನಿಧಾಯಾರುರುಹೇ ಪರಂ ಪದಂ. ಈ ರೀತಿ ಪೃಥು ಮಹಾರಾಜ ಎಲ್ಲರಿಂದಲೂ ಕೂಡ ಅತ್ಯಂತ ಪೂಜ್ಯನಾದವನು ಅಂತ ಹೇಳ್ತಾ ಇದ್ದಾರೆ. ಪೂಜ್ಯರಿಗೂ ಪೂಜ್ಯ ಆ ಪೃಥು ಮಹಾರಾಜ. ಅಂತಹ ರಾಜ ಹೀಗೆ ಇದೇ ರೀತಿಯ ಅನೇಕ ಕಾರ್ಯಗಳನ್ನ ಮಾಡ್ತಾ ಭೂಮಂಡಲವನ್ನ ಆಳಿದ. ಯಾವ ಕಳಂಕವೂ ಕೂಡ ಇರಲಿಲ್ಲ. ಯಾರೂ ಕೂಡ ಅವನ ಮೇಲೆ ಆಕ್ಷೇಪ ಮಾಡುವಂತೆ ಇರಲಿಲ್ಲ. ಆ ರೀತಿ ಕಳಂಕರಹಿತವಾದ ಕಾರ್ಯಗಳು, ಅವನು ಮಾಡುವ ಎಲ್ಲ ಕಾರ್ಯಗಳು ಕೂಡ ಒಳ್ಳೆ ಉತ್ತಮವಾದ ಕಾರ್ಯಗಳು. ಅನವದ್ಯ ಚೇಷ್ಟಿತ ಅಂತ ಅಂದ್ರೆ ಯಾವುದೇ ಕಳಂಕ ಇರಲಿಲ್ಲ, ಯಾರೂ ಕೂಡ ಪ್ರಶ್ನೆ ಮಾಡುವಂತೆ ಇರಲಿಲ್ಲ. ವಿರೋಧ ಪಕ್ಷವೇ ಇಲ್ಲದೆ ಚೆನ್ನಾಗಿ ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಈ ರೀತಿ ಉತ್ತಮವಾದ ಕಾರ್ಯಗಳನ್ನ ಮಾಡ್ತಾ ಇಡೀ ಭೂಮಂಡಲವನ್ನ ಆಳಿದ. ಒಳ್ಳೆ ಕೀರ್ತಿ ಪಡೆದುಕೊಂಡ. ಇಡೀ ಭೂಮಂಡಲದಲ್ಲೇ ತನ್ನ ಕೀರ್ತಿ ಹರಡಿತು. ಆ ರೀತಿಯಾಗಿ ಉತ್ತಮ ಮಟ್ಟದಲ್ಲಿ ರಾಜ್ಯಭಾರವನ್ನ ಮಾಡಿ ಕೊನೆಗೆ ಪರಮಪದವಾದಂತಹ ಮೋಕ್ಷವನ್ನ ಪಡೆದ ಅಂತ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಕೊನೆಯಲ್ಲಿ ಪರಮಂ ಪದಂ, ಉತ್ತಮವಾಗಿ ರಾಜ್ಯಭಾರವನ್ನ ಮಾಡಿ ಭೂಮಂಡಲದಲ್ಲಿ ಚೆನ್ನಾಗಿ ರಾಜ್ಯಭಾರ ಮಾಡಿ ಕೊನೆಗೆ ಮೋಕ್ಷವನ್ನು ಕೂಡ ಪಡೆದ. ಸಯೇವಮಾದೀನ್ಯನವದ್ಯಚೇಷ್ಟಿತಃ ಕರ್ಮಾಣಿ ಭೂಯಾಂಸಿ ಮಹನ್ ಮಹತ್ತಮಃ ಕುರ್ವನ್ ಶಶಾಸಾವನಿಮಂಡಲಂ ಯಶಃ ಸ್ಥಿತಂ ನಿಧಾಯಾರುರುಹೇ ಪರಂ ಪದಂ. ಸೂತ ಉವಾಚ ಶ್ರುತ್ವಾದಿರಾಜಸ್ಯ ಯಶೋ ವಿಜೃಂಭಿತಂ ಗುಣೈರಶೇಷೈರ್ಗುಣವತ್ಸಭಾಜಿತಂ ಕ್ಷತ್ತಾ ಮಹಾಭಾಗವತಃ ಸದಸ್ಪತೇಃ ಕೌಶಾರವಿಂ ಪ್ರಾಹ ಗೃಣಂತಮರ್ಚಯನ್. ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ. ಪೃಥು ಮಹಾರಾಜನ ಕೀರ್ತಿ ಎಲ್ಲ ಕಡೆಯಲ್ಲೂ ಕೂಡ ಹರಡಿದೆ. ಒಳ್ಳೆ ಗುಣದಿಂದ ಕೂಡಿರ್ತಕ್ಕಂಥದ್ದು ಮತ್ತು ಉತ್ತಮರಾದ ಗುಣವಂತರು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರೂ ಈ ಪೃಥು ಮಹಾರಾಜನನ್ನ ಆದರದಿಂದ ನೋಡ್ಕೊಳ್ತಾ ಇದ್ದರು. ಗುಣವತ್ ಸಭಾಜಿತಂ ಅಂದ್ರೆ ಗುಣವಂತರು ಯಾರಿದ್ದಾರೆ ಅವರೆಲ್ಲ ಗುಣವಂತರಿಂದಲೂ ಕೂಡ ಸಭಾಜಿತಂ ಆದರವನ್ನ ಸ್ವೀಕಾರ ಮಾಡ್ತಾ ಇದ್ದ ಆ ಪೃಥು ಮಹಾರಾಜ ತನ್ನ ಕೀರ್ತಿಯನ್ನ ಎಲ್ಲ ಕಡೆಯಲ್ಲೂ ಕೂಡ ಹರಡಿದ್ದ. ಅಂತಹ
ಆದಿರಾಜನಾದಂತಹ ಆ ಪೃಥು ಮಹಾರಾಜನ ಕೀರ್ತಿಯನ್ನ ಭಗವದ್ಭಕ್ತನಾದಂತಹ ವಿದುರ ಮೈತ್ರೇಯರ ಮೂಲಕವಾಗಿ ಕೇಳಿ ಆ ಪೃಥು ಮಹಾರಾಜನ ಉತ್ತಮವಾದ ಕೀರ್ತಿಯನ್ನ ಪ್ರವಚನ ಮಾಡಿರ್ತಕ್ಕಂತಹ ಮೈತ್ರೇಯರನ್ನ ಸತ್ಕಾರ ಮಾಡಿದ್ದಂತೆ. ಇದನ್ನ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳೋದು. ಈ ಪೃಥು ಮಹಾರಾಜನ ಚರಿತ್ರೆಯನ್ನ ವಿದುರನಿಗೆ ಮೈತ್ರೇಯ ಋಷಿಗಳು ಈ ರೀತಿ ಚೆನ್ನಾಗಿ ಪ್ರವಚನ ಮಾಡಿದ್ರು. ಆ ಮೈತ್ರೇಯರು ಹೇಳಿರ್ತಕ್ಕಂತಹ ಉತ್ತಮವಾದ ವಿದುರನ ಚರಿತ್ರೆಯನ್ನ ಚೆನ್ನಾಗಿ ಭಕ್ತಿಯಿಂದ ಕೇಳಿದ ವಿದುರ ಅವರಿಗೆ ಸತ್ಕಾರ ಮಾಡಿದ್ದಂತೆ. ಮೈತ್ರೇಯರಿಗೆ ಸತ್ಕಾರ ಮಾಡಿದ. ಮಹಾಭಾಗವತಃ ಕ್ಷತ್ತ ಅಂದ್ರೆ ಒಳ್ಳೆ ಭಗವದ್ಭಕ್ತನಾದಂತಹ ವಿದುರ ಮೈತ್ರೇಯರ ಮೂಲಕವಾಗಿ ಈ ಉತ್ತಮವಾದ ಪೃಥು ಮಹಾರಾಜನ ಕೀರ್ತಿಯನ್ನ ಕೇಳಿದ. ಭಕ್ತಿಯಿಂದ ಕೇಳಿ ಅದನ್ನ ಪ್ರವಚನ ಮಾಡದಂತಹ ಮೈತ್ರೇಯರಿಗೆ ಸತ್ಕಾರ ಮಾಡಿದ. ಸತ್ಕಾರ ಮಾಡಿ ಬಿಡ್ಲಿಲ್ಲ, ಮತ್ತೆ ಕೇಳಿದ್ನಂತೆ. ಸಾಕು ಅಂತ ಅನಿಸ್ಲಿಲ್ಲ ಅವನಿಗೆ. ಅವರಿಗೆ ಅರ್ಚಯನ್ ಗೃಣಂತಮರ್ಚಯನ್ ಪ್ರಾಹ ಮತ್ತೆ ಕೇಳಿದ ಅಂತ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. ಶ್ರುತ್ವಾದಿರಾಜಸ್ಯ ಯಶೋ ವಿಜೃಂಭಿತಂ ಗುಣೈರಶೇಷೈರ್ಗುಣವತ್ಸಭಾಜಿತಂ ಕ್ಷತ್ತಾ ಮಹಾಭಾಗವತಃ ಸದಸ್ಪತೇಃ ಕೌಶಾರವಿಂ ಪ್ರಾಹ ಗೃಣಂತಮರ್ಚಯನ್. ವಿದುರೌವಾಚ ಸೋಭಿಷಿಕ್ತ ಪೃಥುರ್ವಿಪ್ರೈಃ ಲಬ್ಧಾ ಶೇಷಸುರಾರ್ಹಣಃ ಬಿಭ್ರಚ್ಚ ವೈಷ್ಣವಂ ತೇಜೋ ಬಾಹ್ಕೋರ್ಯಾಭ್ಯಾಂ ದುದೋಹಗಾಂ. ವಿದುರ ಮೈತ್ರೇಯರನ್ನ ಕುರಿತು ಪುನಃ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಅಂತಂದ್ರು. ಏನು ಅನ್ನೋದನ್ನ ಆ ವಿದುರನ ಮಾತಿನಿಂದಲೇ ಭಾಗವತ ಹೇಳ್ತಾ ಇದೆ. ವಿದುರ ಏನು ಕೇಳಿದ ಮೈತ್ರೇಯರಲ್ಲಿ ಅಂದ್ರೆ, ಪೃಥು ಮಹಾರಾಜ ಈ ರೀತಿ ಉತ್ತಮವಾಗಿ ರಾಜ್ಯಭಾರವನ್ನ ಮಾಡಿದ ಅಂತ ಇದುವರೆಗೂ ಹೇಳಿದ್ರು. ಅದನ್ನ ಮತ್ತೆ ಹೇಳ್ತಾ ಇದ್ದಾನೆ. ಭೂಮಿಯನ್ನ ಅವನು ಹಾಲಾಗಿ ಹಾಲಿನಂತೆ, ಒಂದು ಗೋವು ಹಾಲು ಕರೆಯುವಂತೆ ಭೂಮಿಯನ್ನ ಗೋವನ್ನಾಗಿ ಮಾಡಿ ಅದರಿಂದ ಎಲ್ಲ ರೀತಿಯಾದ ಸಂಪತ್ತನ್ನ ಕರೆಸಿಕೊಂಡವನು ಪೃಥು ಮಹಾರಾಜ. ಅಂತಹ ಮಹಾಬಲಿಷ್ಠನಾಗಿರ್ತಕ್ಕಂಥವನು. ಅವನ ತೇಜಸ್ಸು ಒಳ್ಳೆ ತೇಜಸ್ಸು, ವೈಷ್ಣವ ತೇಜಸ್ಸನ್ನ ಧಾರಣೆ ಮಾಡಿದ್ದ. ಅಂತಹ ಪೃಥು ಮಹಾರಾಜನಿಗೆ ಋಷಿಮುನಿಗಳೆಲ್ಲರೂ ಕೂಡ ಪಟ್ಟಾಭಿಷೇಕವನ್ನ ಮಾಡಿದರು. ಎಲ್ಲ ದೇವತೆಗಳಿಗೂ ಕೂಡ ಪ್ರೀತಿಪಾತ್ರನಾಗಿದ್ದ. ಆ ಎಲ್ಲ ದೇವತೆಗಳು ಅವನಿಗೆ ಸನ್ಮಾನವನ್ನ ಮಾಡಿದರು. ಸೋಭಿಷಿಕ್ತ ಪೃಥುರ್ವಿಪ್ರೈಃ ಲಬ್ಧಾಶೇಷ ಸುರಾರ್ಹಣಃ ಬಿಭ್ರಚ್ಚ ವೈಷ್ಣವಂ ತೇಜೋ ಬಾಹ್ಕೋರ್ಯಾಭ್ಯಾಂ ದುದೋಹಗಾಂ. ಕೋನ್ವಸ್ಯ ಕೀರ್ತಿಂ ನ ಶೃಣೋತ್ಯಭಿಜ್ಞೋ ಯದ್ವಿಕ್ರಮೋಚ್ಚಿಷ್ಟಮಶೇಷ ಭೂಮಿಪಾಃ ಲೋಕಾಃ ಸಪಾಲಾ ಉಪಜೀವಂತಿ ಕಾಮಂ ಅದ್ಯಾಪಿ ತನ್ಮೇ ವದ ಕರ್ಮ ಶುದ್ಧಂ. ಪೃಥು ಮಹಾರಾಜ ಈ ಭೂಮಿಯ ಹಾಲು ಕರೆದು ಉಂಡು ಉಳಿದಂತಹ ಸಂಪತ್ತುಗಳನ್ನೇ ಎಲ್ಲ ರಾಜರು, ಎಲ್ಲ ಲೋಕಗಳು ಮತ್ತು ಎಲ್ಲಾ ಲೋಕಪಾಲರು ಕೂಡ ಇವತ್ತಿಗೂ ಯಥೇಚ್ಛವಾಗಿ ಉಂಡು ಬದುಕ್ತಾ ಇದ್ದಾರೆ. ಅವತ್ತು ಆ ಪೃಥು ಮಹಾರಾಜ ಭೂಮಿಯಿಂದ ಏನೊಂದು ಸಂಪತ್ತನ್ನ ಕರೆದ, ಆ ಸಂಪತ್ತು
ಸಂಪತ್ತನ್ನೇ ಎಲ್ಲರೂ ಕೂಡ ಅನುಭವಿಸಿದ್ರು. ಆವಾಗ ಎಲ್ಲಾ ರಾಜರು, ಆಮೇಲೆ ಬಂದಂತಹ ಎಲ್ಲ ರಾಜರು ಅಷ್ಟೇ ಅಲ್ಲ, ಎಲ್ಲ ಜನರು ಅಷ್ಟೇ ಅಲ್ಲ, ಲೋಕಪಾಲ ದೇವತೆಗಳು ಕೂಡ ಆವಾಗ ಬೇಕಾದಷ್ಟು ಅದನ್ನ ಅನುಭವಿಸಿ, ಯಥೇಚ್ಛವಾಗಿ ಅವರೆಲ್ಲ ಅನುಭವಿಸಿ ಬಿಟ್ಟದ್ದನ್ನ ಇವತ್ತಿಗೂ ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ಎಲ್ಲರೂ ಅದರಿಂದಲೇ ಬದುಕ್ತಾ ಇದ್ದಾರೆ. ಆ ಪೃಥು ಮಹಾರಾಜ ಭೂಮಿಯನ್ನ ಗೋವನ್ನಾಗಿ ಮಾಡಿ ಕರೆದಂತಹ ಯಾವ ಹಾಲಿನ ಸಂಪತ್ತು, ಹಾಲಿನಂತೆ ಕರೆದಂತಹ ಸಂಪತ್ತಿತ್ತು, ಆ ಸಂಪತ್ತಿನಿಂದಲೇ ಇವತ್ತಿಗೂ ಎಲ್ಲ ಜನ ಬದುಕ್ತಾ ಇದ್ದಾರೆ. ಅಂದ ಮೇಲೆ ಅವನ ಕೀರ್ತಿಯನ್ನ ಯಾರು ತಾನೇ ಕೇಳೋದಿಲ್ಲ ಹೇಳಿ ಅಂತಾನೆ. ಯಾರಿಗೆ ಯಾವ ಬುದ್ಧಿವಂತ ಅವರ ಆ ಪೃಥು ಮಹಾರಾಜನ ಕೀರ್ತಿಯನ್ನ ಕೇಳದೆ ಬಿಡ್ತಾನೆ? ಪೃಥು ಮಹಾರಾಜನ ಚರಿತ್ರೆಯನ್ನ ಹೇಳ್ತಾ ಇದ್ರೆ ಯಾವ ತಾನೇ ಕೇಳೋದಿಲ್ಲ, ಯಾರು ಬಿಡ್ತಾರೆ? ಆದ್ರಿಂದ ನನಗೆ ಇಷ್ಟೆಲ್ಲಾ ವಿಸ್ತಾರವಾಗಿ ನೀವು ಆ ಪೃಥು ಮಹಾರಾಜನ ಚರಿತ್ರೆಯನ್ನ ಹೇಳಿದ್ರೂ ಕೂಡ ನನಗಿನ್ನೂ ಸಾಕಾಗ್ತಾ ಇಲ್ಲ. ಇನ್ನೂ ನಿರ್ಮಲವಾದ ಅವನ ಕಾರ್ಯಗಳೇನಿದ್ದಾವೆ ಅವೆಲ್ಲವನ್ನೂ ನನಗೆ ಮತ್ತೆ ಹೇಳ್ರಿ ಅಂತ ವಿದುರ ಮೈತ್ರೇಯರಲ್ಲಿ ಪುನಃ ಪ್ರಶ್ನೆ ಮಾಡಿದ ಅಂತ. ಮತ್ತೆ ಹೇಳ್ರಿ, ಸಾಕಾಗೋದಿಲ್ಲ ಅವನ ಕೀರ್ತಿ. ಯಾಕೆ ಅಂದ್ರೆ ಅವನ ಪರಾಕ್ರಮದಿಂದ ಯದ್ ವಿಕ್ರಮೋಚ್ಚಿಷ್ಟಂ ಅಶೇಷ ಭೂಮಿಪಾಹ, ಅವನು ಪರಾಕ್ರಮದಿಂದ ಭೂಮಿಯನ್ನ ಹಾಲು ಕರೆದು ಉಂಡು ಉಳಿದ ಸಂಪತ್ತನ್ನೇ ಲೋಕಾಹ ಸಪಾಲಾಹ ಉಪಜೀವಂತಿ ಕಾಮಂ ಅದ್ಯಾಪಿ, ಅವರೆಲ್ಲರೂ ಅನುಭವಿಸಿ ಅವರು ಉಂಡು ಉಳಿದದ್ದನ್ನ ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ. ಅದ್ಯಾಪಿ, ಇವತ್ತಿಗೂ ಎಲ್ಲರೂ ಅದನ್ನು ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಅಂಥ ಉತ್ತಮವಾದ ಕೀರ್ತಿ ಅವಂದು. ಆದ್ದರಿಂದ ಅವನ ಕೀರ್ತಿಯನ್ನ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಅವನ ಕೀರ್ತಿಯನ್ನ ಎಷ್ಟು ಕೇಳಿದ್ರು ಕೂಡ ಸಾಕು ಅಂತ ಅನ್ಸೋದಿಲ್ಲ. ಯಾವ ಬುದ್ಧಿವಂತನೂ ಕೂಡ ಕೋನು ಅಸ್ಯ ಕೀರ್ತಿಂ ನ ಶೃಣೋತಿ, ಯಾವ ಬುದ್ಧಿವಂತ ತಾನೇ ಅವನ ಕೀರ್ತಿಯನ್ನ ಕೇಳೋದಿಲ್ಲ ಹೇಳಿ. ಹಾಗಾಗಿ ಮತ್ತು ಹೇಳ್ರಿ. ಶುದ್ಧಂ ಕರ್ಮ ವದ, ಅವನು ಮಾಡಿದ ಶುದ್ಧವಾದ ಕರ್ಮ, ಉತ್ತಮವಾದ ನಿರ್ಮಲವಾದ ಕರ್ಮ, ಶುದ್ಧವಾದ ಕರ್ಮ ಏನಿದೆ ಆ ಕಾರ್ಯಗಳನ್ನೆಲ್ಲ ನನಗೆ ಹೇಳ್ರಿ ಅಂತ ವಿದುರ ಮೈತ್ರೇಯರನ್ನು ಕುರಿತು ಪುನಃ ಪ್ರಶ್ನೆಯನ್ನು ಮಾಡಿದ್ದಾನೆ. ಕೋ ಅನ್ವಸ್ಯ ಕೀರ್ತಿಂ ನ ಶೃಣೋತ್ಯಭಿಜ್ಞೋ ಯದ್ವಿಕ್ರಮೋಚ್ಚಿಷ್ಟಮಶೇಷ ಭೂಮಿಪಾಹ ಲೋಕಾಸ್ ಸಪಾಲಾ ಉಪಜೀವಂತಿ ಕಾಮಂ ಅದ್ಯಾಪಿ ತನ್ಮೇ ವದ ಕರ್ಮ ಶುದ್ಧಂ. ಅದಕ್ಕೆ ಮುಂದೆ ಮೈತ್ರೇಯರು ಏನು ಹೇಳಿದ್ರು ವಿದುರನಿಗೆ ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ ಕೊನೆ ಶ್ಲೋಕಕ್ಕೆ ತಾತ್ಪರ್ಯ ಇದೆ ಇದ್ರಲ್ಲಿ, ಈ ಬುಕ್ಲಿ ನೀವು ಹೇಳೋದ್ರೆಲ್ಲ ತಾತ್ಪರ್ಯ ಇದೆ, ಹೌದು. ಅದನ್ನ ನಾಳೆ ದಿವಸ ಹೇಳ್ಬಿಡ್ತೇನೆ. ಒಂದು ನಾರದೀಯ ಪುರಾಣದ್ದು ಒಂದು ಶ್ಲೋಕ ಕೊಟ್ಟಿದ್ದಾರೆ ಆಚಾರ್ಯರು, ಕರೆಕ್ಟ್, ನಾನು ನೋಡಿರ್ಲಿಲ್ಲ. ನಾಳೆ ಹೇಳುವಾಗ ಅದನ್ನು ನೋಡಿ 10ನೇ ಶ್ಲೋಕದಿಂದಲೇ ಮಾಡೋಣ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ.